ಎರಡು ವಿಷಯ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಒಂದು, ದುಬೈನಲ್ಲಿ ನಡೀತಾ ಇರುವಂಥ ಏಷ್ಯಾ ಕ್ರಿಕೆಟ್ ಸ್ಪರ್ಧೆಯ ಸಂಬಂಧಪಟ್ಟಾಗೆ ಪಾಕಿಸ್ತಾನ್ ಜೊತೆಗೆ ಭಾರತ ಆಡ್ತಾ ಇರುವಂಥದ್ದು, ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಬಹಿಷ್ಕಾರ ಹಾಕಬೇಕು ಅಂತನ್ನುವಂಥದ್ದು ನಮ್ಮ ಆಗ್ರಹ. ಈಗ 2 ದಿನ ಉಳಿದಿದ್ದರೂ ಕೂಡ ಈಗಾಗಲೇ ನಾನು ಇದರ ಸಂಬಂಧಪಟ್ಟಾಗೆ ಕರ್ನಾಟಕದ ಕ್ರಿಕೆಟ್ ಮಂಡಳಿಯವರಿಗೆ ನಾನು ಮನವಿಯನ್ನು ಸಲ್ಲಿಸಿದ್ದೆ ಬೆಂಗಳೂರಿನಲ್ಲಿ. ಆದರೆ ಇಷ್ಟು ಆತುರದಿಂದ ಮತ್ತು ಅನಾವಶ್ಯಕವಾಗಿ ಪಾಕಿಸ್ತಾನ್ ಜೊತೆಗೆ ಆಟ ಆಡುವಂಥದ್ದು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ. ನಾನು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ, ಪಹಲ್ಗಾಂವ್ ಘಟನೆ ಆಗಿ 5 ತಿಂಗಳಾಗಿಲ್ಲ. ನಾನು ಒಂದು ವಾರದ ಹಿಂದೆನೇ ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅಂತನ್ನುವಂಥದ್ದು ಒಬ್ಬ ಹತ್ಯೆ ಆದಂಥ ಮನೆಗೆ ಹೋಗಿದ್ದೆ. ಪಹಲ್ಗಾಮದ್ದು ಬೆಂಗಳೂರಿನಲ್ಲಿದ್ದಾರೆ. ಆ ಮನೆಗೆ ಹೋಗಿ ಭೇಟಿ ಆದರೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಇವತ್ತಿಗೂ ಹೋದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ 5 ತಿಂಗಳಾದರೂ ಕೂಡ ಇನ್ನೂ ಕಣ್ಣೀರು ಆರಿಲ್ಲ. ಇದೇ ರೀತಿಯ 26 ಹತ್ಯೆಗಳಾದಂಥ ಮನೆಗಳಲ್ಲಿ ಕಣ್ಣೀರು, ನೋವು, ಪಾಕಿಸ್ತಾನ ಬಗ್ಗೆ ಇರುವಂಥ ಸಿಟ್ಟು ಇನ್ನೂ ಜೀವಂತವಾಗಿದೆ. ಅಂಥ ಸಮಯದಲ್ಲಿ ಕೇಂದ್ರ ಸರ್ಕಾರ ನಾಚಿಕೆ, ಮಾನ, ಮರ್ಯಾದೆ ಇಲ್ಲದೆ, ಸ್ವಾಭಿಮಾನವಿಲ್ಲದೆ, ದೇಶಾಭಿಮಾನ ಇಲ್ಲದೆ ಪಾಕಿಸ್ತಾನ ಜೊತೆಗೆ ಆಟ ಆಡ್ತಾರೆ ಅಂತಂದರೆ ಇವ್ರಿಗೇನು ಹೇಳಬೇಕು? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಇವರು? ಪಾಕಿಸ್ತಾನ 78 ವರ್ಷದಿಂದ ಏನು ಮಾಡಿದೆ ಅಂತ ಅನ್ನೋದು ನಿಮಗೆ ಗೊತ್ತಿಲ್ವಾ? ಮೂರು ಸಲ ಇವತ್ತು ನಿಮ್ಮ BJPಯನ್ನು ಕೇಂದ್ರ ಸರ್ಕಾರದಲ್ಲಿ ತಂದಿದ್ದು ಯಾತಕ್ಕೆ? ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ, ಹಿಂದೂಗಳು ಇಲ್ಲಿ ಆನಂದವಾಗಿರಬೇಕು ಅಂತನ್ನುವಂಥ ದೃಷ್ಟಿಯಿಂದ ಇವತ್ತು ನೀವು ಪಾಕಿಸ್ತಾನ ಜೊತೆಗೆ ಆಟ ಆಡುವಂಥದ್ದು ಏನು ಮಾನಸಿಕತೆ? ಏನು ನಿಮ್ಮದು? ದುಡ್ಡು ಮಾತ್ರ ನಿಮಗೆ ಅವಶ್ಯಕತೆನಾ? ಹೇಳಿ, ನಿಮಗೆ ದುಡ್ಡನೇ ಮಹತ್ವ ಅಂತಂದರೆ 100 ಕೋಟಿ ಹಿಂದೂಗಳು ನಿಮ್ಮನ್ನು ದುಡ್ಡಿನಲ್ಲಿ ಮುಳುಗಿಸ್ತೀವಿ